ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಮಹಿಳೆ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾಳೆ. 25 ವರ್ಷದ ಸವಿತಾ ಕಣಕಿಕೊಡಿ ಸಾವಿಗೀಡಾದ ಮಹಿಳೆ 2 ಗಂಡು ಮಕ್ಕಳಿದ್ದು ಗಂಡನ ಕುಡಿತ ಚಟದಿಂದ ದಿನಾಲೂ ಮನೆಯಲ್ಲಿ ಜಗಳವಾಗ್ತಾ ಇತ್ತು. ಕುಡಿದು ಬಂದು ಹೆಂಡತಿಯನ್ನ ಹೊಡೆದು ಕೊಂದಿದ್ದಾರೆ ಎಂದು ಮೃತ ಸವಿತಾನ ಸಹೋದರ ಆರೋಪ ಮಾಡಿದ್ದಾರೆ. ಮಾತಾಡ್ಲಿಗಳು ಏನಾಗೈತೆ ಅಂಬ ನನಗೆ ಗೊತ್ತಿಲ್ಲ. ದೇವ್ರು ನನಗೆ ಗೊತ್ತಿಲ್ಲ. ನನ್ನ ಮಗಳು ಬಂದ್ರೆ ನಾ ಮಾತಾಡಿಲ್ಲ. ನನ್ನ ಮಗಳು ಕೂಡ ಪಾಟ್ ಬಿದ್ದಂಗೆ ಬಿದ್ದಳು. ಸ್ವಲ್ಪ ಕಿವಿ ಕೆಲಸ ಇಲ್ಲ ಜಗಳಾಡ್ತಿರು ದಾರ ಕುಡಿದು ಜಗಳಾಡ್ತಿರು. ನನ್ನ ಮಗಳು ಕುಡಿದು ಬಂದ್ರೆ ಜಗಳಾಡ್ತಿದ್ರು. ನನ್ನ ಮೂರು ಒಳಗೆ ಒಂದು ಹೋಯ್ತಾರಂತಿದ್ರು. ನನ್ನ ಮಗಳು ಹೋಯ್ತಾನ ಅಂತ ಜ್ವಾಸ ತಕ್ಕತೈತಿ. ಹೇಳ್ರಿ, ನೀವು ಏನಾಗ್ಬೇಕ್ರಿ ಅವ್ರಿಗೆ? ನಾವು ಹುಡುಗಿ ಅಣ್ಣ ಏನಾಯ್ತು ರೀ? ಹುಡುಗಿ ಊರ್ಲಿ ಹಾಕೊಂಡಿರತ್ತ ಅವ್ರು ಹೇಳ್ತಾರೆ. ನಾವು ಫೋನ್ ಅವ್ರು ಯಾರು ಮನೆಯವ್ರು ಫೋನ್ ಹಚ್ಚಿಲ್ರಿ. ನಮ್ಗೆ ಹೊರಗಿನವ್ರು ಬಂದು ಫೋನ್ ಹಚ್ಚಿದ ಬಳಕ್ರಿ ನಾವು ಬಂದಿವ್ರಿ. ಬರ್ಗೊಡ್ದ ಇವತ್ತು ಊರ್ಲಿ ಹಾಕೊಂಡೋದಿಲ್ಲ, ಏನೂ ಇಲ್ಲ. ತಂದು ಮನುಷ್ಯರ ಊರ್ಲಿ ಹಾಕೊಂಡಿದ್ರೆ ಹಂಗೆ ಇರ್ಬೇಕ್ರಲ್ಲ. ಎಷ್ಟು ಗಂಟೆಗೆ ಆಗೈತೆ ಅಂತಾರೆ? ನಮ್ಮ ಅವ್ರ ಹೇಳ್ತಾರೋ 10-10ವರೆಗೆ ಆಗೈತೆ ಅಂತ ಹೇಳ್ತಾರೆ ರಾತ್ರಿ. ಹಾಂ, ನಮ್ಗೆ 1 ಗಂಟೆಗೆ ಫೋನ್ ಮಾತ್ರ 12ವರೆಯಿಂದ 1 ಆ ಟೈಮ್ದಾಗ. ನೀವು ಯಾವಾಗ ನೋಡಿದ್ರಿ? ನಮಗೆ ಫೋನ್ ಹಚ್ಚಣ್ಣ ಬಂದಿವ್ರಿ ನಾವು. ಅದ ಎಷ್ಟು ಗಂಟೆಗೆ ಇಳಿಸಿದಾಗ ನೋಡಿರಿ ನೀವು? ಹಾಂ, ಇಲ್ಲಿ ನಾವು ಬರ್ಕೊಡ್ದು ಇಳಿಸಿರಿ. ಇಳಿಸವ್ರು ಯಾರು ಮನ್ಯಾಗ ಒಬ್ಬರು ಇಲ್ರಿ. ಇರ್ಬೇಕಾಗಿದ್ರಲ್ಲ, ಆಕೆ ಮಾಡ್ಕೊಂಡಿದ್ರೆ ಇರ್ಬೇಕಾಗಿದ್ರಿ. ಹಾಂ, ಯಾರು ಗಣಸು ಮಕ್ಕಳು ಯಾರೂ ಇಲ್ಲ. ಅಪ್ಪ ಇಲ್ಲ, ಮಗ ಇಲ್ಲ, 2 ಮಂದಿ ಮಕ್ಕಳಲ್ಲಿ ಯಾರೂ ಇಲ್ಲ ಇಲ್ಲಿ. ನಿಮ್ಮ ಹೆಸರೇನು ರೀ? ವಿಠ್ಠಲ್ ಸತ್ಯಪ್ಪ ಕರಿವಳಿ. ನಿಮ್ಮ ತಂಗಿ ಏನ್ರಿ ಅವ್ರು? ಹಾಂ, ಸವಿತಾ ನಮ್ಮ ತಂಗಿ. ಅವ್ರ ಹೆಸರೇನ? ಸವಿತಾ. ಗಂಡನ ಹೆಸರು? ಬೀರಪ್ಪ ಕಣಕಿಕೊಡಿ. ಈಗ ನಿಮಗೆ ಏನಂತ ಅನಿಸ್ತೈತೆ ಅದು? ಇದು ಮುದ್ದಮ್ಮ ಮಾಡ್ಯಾರ್ರಿ ಸರ್. ಅವ್ರ ಮಾಡ್ಯಾರ್ರಿ. ಊರಲ್ಲಿ ಹಾಕೊಂಡಿದ್ರೆ ಹಂಗೆ ಇರ್ಬೇಕಾಗಿತ್ತು ರೀ ಸರ್. ಇಂಥ ಹುಡುಗರು ಎಷ್ಟದವ್ರು? 2 ಗಂಡು ಹುಡುಗರದವ್ರಿ. ಎಷ್ಟು ವರ್ಷ ಆಯ್ತು ಮದುವೆ ಮಾಡಿಬಿಟ್ಟು? ಒಂದು 12 ವರ್ಷ ಆತ್ರಲ್ಲ. ಎಲ್ಲ ಚಲೋ ಇದ್ರೇನ್ರಿ? ಏನು ಈಗ ಹೆಂಗಾಗೈತಿ ಸರ? ಇಲ್ಲ ಹೊತ್ತು 2-3 ಸಲ ಇವ್ರು ಜಗಾಡಿ ಇಲ್ಲ ಹೊತ್ತು ಡ್ರಿಂಕ್ಸ್ ಮಾಡೋದು ಸರ್. ಹೆವಿ ಡ್ರಿಂಕ್ಸ್ ಇದಾವನ್ರಿ. ಹೇಳಿ ಸಾಕಾದ್ರಿ ಸರ್. ಒಂದು ನಾವು ಒಂದು 2-3 ಸಲ ಇಲ್ಲ ಹೊತ್ತು ನೋಡಿ ಹಿರಿಯರನ್ನ ಕೂಡಿಸಿ ಎಲ್ಲ ಹೇಳಿದ್ರಿ. ಹಂಗೇನೋ ತರಾಸಿದ್ರೆ ಇಲ್ಲ ಹೊತ್ತು ನಮ್ಮ ತಂಗಿ ನಿಲ್ಪ ನೀವು ಕರ್ಕೊಂಡು ಹೋಗ್ರಪ್ಪ ಅಂತ ಹೇಳಿಬಿಡ್ಬೇಕಾಗಿತ್ತು ರೀ. ಈಗ ನ್ಯಾಯ ಮಾಡಿದ್ರಿ? ಹಾಂ ರೀ. ಈಗ ಎಷ್ಟು ಜನ ಇದಾರೆ ಅವ್ರ ಮನ್ಯಾಗ ರೀ? ಗಂಡ ಅಂತ 2 ಮಂದಿ ಹುಡುಗರು ಯಾರ್ರಿ. ತಮ್ಮ ಮಗ್ಗಲ್ದಾನ ಬೇರೆ ಅದಾರ. ಎಷ್ಟೊತ್ತಿಗೆ ಬಂದಿರಿ ನೀವು ರಾತ್ರಿ? ನಾ 12ವರೆದು ಆಗಿತ್ತು ನಾವು. ಯಾರು ಹೇಳ್ರಿ ನಮಗೆ? ಕುರಿಯಾವ ಆಕೆ ಮೈದ್ನ ನಮ್ಮ ತಂಗಿ ಮೈದ್ನ ಹೇಳಿದ್ರಿ ಫೋನ್ ಹಚ್ಚಿ. ಇಲ್ಲಿದ್ದವ್ರು ಹೇಳ್ರು ನಾ ಕಡೆ ಕುರಿ ಅಲ್ಲಿ ಕುರುಳಿಂದ ಬಂದು ಕೇರಿಂದ್ರೆ ನನಗೆ ಫೋನ್ ಹಚ್ಚಿದ್ರಿ. ಇವ್ರ ಮನ್ಯಾನವ್ರು ಯಾರು ಭೀ ಫೋನ್ ಹಚ್ಚಿಲ್ಲ. ಹಾಂ ರೀ, ಇವ್ರ ಮನ್ಯಾನವ್ರು ಯಾರು ಭೀ ಫೋನ್ ಹಚ್ಚಲ್ಲ. ಹಿಂಗಾಗೈತಿ ನಿಮ್ಮ ತಂಗಿ ಹಿಂಗಾಗೈತಿ ಅಂತಂದು ಯಾರು ಭೀ ಒಬ್ಬರು ಹೇಳಿರಿ ನಮ್ಗೆ. ಎಷ್ಟೊತ್ತಿಗೆ ಬಂದ್ರಿ ನಾವು? ನಾ 12ವರೆಗೆ ಬಂದ್ರಿ ಸರ್. ಹಾಂ, ಒಬ್ಬ ಬಂದೆ ಎಲ್ಲರೂ ಬಂದ್ರಿ. ನಮ್ಮವ್ವ ನಮ್ಮ ಅಪ್ಪ ಬಂದಿವ್ರಿ ನಾವು ಅಂತ. ಹಿಂಗೆ ತೀರ್ಕೊಂಡಾಳ ಅಂದ ಕೇಸಿಗೆ ನಮ್ಮವ್ವ ನಮ್ಮ ಅಪ್ಪ ಬಂದಿವ್ರಿ. ಬರ್ಕೊಡ್ದ ಇಲ್ಲ ಅದು ನೋಡ್ರಿ. ಏನು ಊರ್ಲಿಲ್ಲ ಏನಿಲ್ಲ, ಒಟ್ಟ ಇಲ್ಲ ಅದು ನೋಡು. ತಳಗ ಹಾಸಿಗೆರಿಂದ ಹೊರಸಲ್ ಕಚ್ಚಿ ಮನಿಸ್ಬಿಟ್ಟಾರ. ನಿಮ್ಗೆ ಹೆಂಗೆ ಅನ್ನಿಸ್ತೈತಿ? ಮುದ್ದಮ್ಮ ಬೇಕಾತ್ಲೆ ಅವರ ಮಾಡ್ಯಾರ ಸರ್. ಮಾಡಿಕೆರಿಂದ ಜಾಗ ಬಿಟ್ಟಾರ ಸರ್ ಅವರೆಲ್ಲರೂ. ಇಲ್ಲಿ ಯಾರೂ ಇಲ್ರಿ ಸರ್. ನೀವು ಏನಾಗ್ಬೇಕು ಹುಡುಗಿ? ನಾವು ಹುಡುಗಿ ಅನ್ನ ಆಗ್ಬೇಕ್ರಿ ಸರ್. ನಿಮ್ಮ ತಂಗಿ? ಹಾಂ, ನಮ್ಮ ತಂಗಿ ಆಗ್ಬೇಕು. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.